ಏನಾಗಿದೆ ಡಾಕ್ಟರ್? ಸೀರಿಯಸ್ ಏನಿಲ್ವಲ್ಲ? ತಲೆ ಸುತ್ತಿ ಯಾಕೆ ಬಂತು? ಅಂತ ಸೀರಿಯಸ್ ಏನೂ ಇಲ್ಲ ಸರ್, ಯೋಚನೆ ಮಾಡಬೇಡಿ. ಊಟ ಮಾಡಿಲ್ಲ, ಅದಕ್ಕೆ ಸುಸ್ತಾಗಿದ್ದಾರೆ ಅಷ್ಟೇ. ಯಾಕೆ ಅತ್ತೆ ಊಟ ಮಾಡಿಲ್ಲ? ಅಮ್ಮ ಒಟ್ಟಿಗೆ ಒಂದೇ ಸಲ ಪುಣ್ಯ ಸಂಪಾದನೆ ಮಾಡಿಬಿಡೋಣ ಅಂತ 3 ದಿವಸದಿಂದ ಉಪವಾಸ ಇರಬೇಕು ಅಲ್ಲಮ್ಮ? ಡಾಕ್ಟರ್, ಅವ್ರಿಗೆ ಗ್ಲೂಕೋಸ್ ಏನಾದರೂ ಹಾಕ್ಬೇಕಾ? ನೋ ಸರ್, ವಯಸ್ಸಾದರೂ ಅವರು ಗಟ್ಟಿಮುಟ್ಟಿಯಾಗಿದ್ದಾರೆ. ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ರೆ ಸರಿ ಹೋಗ್ತಾರೆ. ನಾನು ಬರಲಾ? ಆಯ್ತು. ಈಗಿಂದೀಗಲೇ ಹೋಗಿ ಆ ಚೆಕ್ನ ನಿನ್ನ ಅಕೌಂಟ್ಗೆ ಜಮಾ ಮಾಡ್ಕೊ. ಆದ್ರೆ ಅಣ್ಣ, ನೀವು ಹೇಳಿದ್ರಿ ಇದಕ್ಕೂ ಬದಲಾಗಿ ನನ್ನ ಹತ್ರ ಏನೋ ಕೇಳ್ತೀನಿ ಅಂತ. ಏನಣ್ಣ ಅದು? ನಿನ್ನ ಸಾವಿತ್ರಿಯ ಮದುವೆ ನಿಶ್ಚಯ ಆಗಿದೆ. ಮದುವೆ ದಿನಾನೂ ನಿಶ್ಚಯ ಆಗುತ್ತೆ. ನೀನು ಮಾಡಬೇಕಾಗಿರೋದಿಷ್ಟೇ, ಮದುವೆ ದಿನ ಮದುವೆ ಮಂಟಪಕ್ಕೆ ನೀನು ಬರಬಾರ್ದು. ಏನ್ ಹೇಳ್ತಾ ಇದ್ದೀರಾ ನಾಣಿ ಅಣ್ಣ ನೀವು? ನಾನು ಸಾವಿತ್ರಿ ಜೊತೆ ಮದುವೆ ಆಗ್ಬಾರ್ದ? ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈಗ ಮದುವೆ ಕೂಡ ನಿಶ್ಚಯ ಆಗಿದೆ. ಮತ್ತೆ ಈಗ ನೀವು ಹೇಳಿದಷ್ಟು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇದೆಲ್ಲ ಮಾಡೋದ್ರಿಂದ ನಿಮ್ಗೇನಣ ಸಿಗುತ್ತೆ? ಆ ವಿಷಯ ನಿನಗೆ ಬೇಡ. ನಿನಗೆ ಜ್ಞಾಪಕ ಇದೆಯಾ? ಒಂದಿನ ನಾನು ನಿನ್ನನ್ನು ಕೇಳಿದ್ದೆ, ನಿನಗೆ ಹಣ ಮುಖ್ಯನೋ ಸಾವಿತ್ರಿನೋ ಅಂತ. ಆಗ ನೀನು ಸಾವಿತ್ರಿ ಅಂತ ಹೇಳಿದ್ದೆ. ಆದ್ರೆ ಈಗ ನಿನ್ನ ತಾಯಿ ಜೀವ ಉಳಿಸೋದಕ್ಕೆ ಈ ಹಣ ಮುಖ್ಯ. ಈಗ ನೀನು ಹೇಳು, ನಿನಗೆ ಸಾವಿತ್ರಿನ ಮದುವೆ ಆಗೋದು ಮುಖ್ಯನೋ ಅಥವಾ ನಿನ್ನ ತಾಯಿ ಪ್ರಾಣನೋ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮ್ಮನ್ನ ನಾನು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನನ್ನನ್ನು ಕ್ಷಮಿಸಿದ್ಯಾ ಸಾವಿತ್ರಿ? ನನ್ನನ್ನು ಕ್ಷಮಿಸಿದ್ಯಾ? ಸರ್, ನಿಮ್ಮ ಹತ್ತಿರದ ಸಂಬಂಧಿಯೊಬ್ಬರ ವಿರುದ್ಧ ಕಂಪ್ಲೇಂಟ್ ಇದೆ ಸರ್. ನಮ್ಮ ಸಂಬಂಧಿಕರ? ಯಾರು? ಸೀತಾಪುರದ ಗ್ರಾನೈಟ್ ವ್ಯವಹಾರದ ಸೋಮಶೇಖರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಆ ಹಲ್ಲೆಗೆ ಮುಖ್ಯ ಕಾರಣ ನಿಮ್ಮ ತಮ್ಮ ಪರಶುರಾಮ್ ಅಂತಾರೆ. ಅದಕ್ಕೆ ಐ ವಿಟ್ನೆಸ್ ಕೂಡ ಇದೆ ಸರ್. ಸೋಮಶೇಖರ್ ಅವ್ರ ಮಗನೇ ಪರಶುರಾಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಶುರಾಮ್ ಕರಿ. ಬೇಡ ಶಿವರಾಮು, ಇದೆಲ್ಲ ಚೆನ್ನಾಗಿರಲ್ಲ. ಶಿವರಾಮ್ ಹೇಳು, ಫೋನ್ ಮಾತು ನಿನ್ ತಮ್ಮನ ಬಾ. ನಡೀರಿ ಸರ್. ಇನ್ಸ್ಪೆಕ್ಟರ್, 1 ನಿಮಿಷ. ನಂಗೆ ಗೊತ್ತು, ನಮ್ಮಣ್ಣ ನನ್ನ ಕೈ ಬಿಡಲ್ಲ. ಬಿಡ್ರಿ ಇನ್ಸ್ಪೆಕ್ಟರ್, ಹಗಲತ್ತು ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರೆ ಮೀಡಿಯಾ ಪ್ರೆಸ್ ಕಣ್ಣಿಗೆ ಬೀಳೋ ಚಾನ್ಸಸ್ ಇದೆ. ಇವನಿಂದ ನಮ್ಮ ಹೆಸರಾಗೋದು ಬೇಡ. ನೀನು ನಾನು ಬಿಡಿಸೋದು ಬಿಟ್ಟು ನಿನ್ನ ಹೆಸರು ಹಾಳಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ರಾತ್ರಿವರೆಗೂ ಇಲ್ಲೇ ಇರ್ತೀವಿ. ಈ ಕೇಸ್ದು ಚಾರ್ಜ್ ಶೀಟ್ ಹಾಕ್ಬೇಕು. ಅದನ್ನ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಎಲ್ಲ ಒಂದೇ. ನೀವೇನು ಯೋಚನೆ ಮಾಡಿ. ಇವ್ರನ್ನ ಬೆಳಿಗ್ಗೆನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಈ ಸುದ್ದಿ ಪ್ರೆಸ್ಸಿಗೆ ತಲುಪಲ್ಲ. ಏನೋ ಇದೆಲ್ಲ, ನೀನ್ ಯಾಕೋ ಇನ್ವಾಲ್ವ್ ಆಗ್ಬೇಕಿದ್ರಲ್ಲಿ? ಇನ್ಸ್ಪೆಕ್ಟರ್, ಈಗ ಇವನು ನಿಮ್ಮ ಜವಾಬ್ದಾರಿ. ಅದೇನು ಮಾಡ್ತಿರೋ ಯಾರ ಕಣ್ಣಿಗೂ ಬೀಳ್ದಾಗ ಮಾಡಿ. ಯಾರಿಗೂ ತಿಳಿದಾಗ ಮಾಡಿ ಅಂದ್ರೆ ಏನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಸೇರಿ ಏನೋ ಮಾಡಬೇಕು ಅಂತಿದ್ದೀರಾ? ಏನ್ ಪ್ಲಾನ್ ಇದೆಲ್ಲ? ಕಾರ್ ಶೆಡ್ ಇಲ್ಲಿದೆ ಸರ್, ಕೆಳಗಿದೆ. ನೀವು ಬನ್ನಿಪ್ಪ.